ನಮಸ್ಕಾರ. ಆರ್ಸಿಬಿ ವಿರುದ್ಧ ಸೋತು ಐಪಿಎಲ್ನಿಂದ ಹೊರಬಿದ್ದಿತು ಕಲ್ಕತ್ತಾ. ಬಳಿಕ ಅಟ್ಟರು ಅಜಿಂಕ್ಯ ರಹಾನೆ ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಕೆಕೆಆರ್ ಸೋತ ಬಳಿಕ ನಾಯಕ ರಹಾನೆ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಫ್ಯಾನ್ಸ್ ಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ರಾಯ್ಪುರದಲ್ಲಿ ನಡೆದ ಐಪಿಎಲ್ 57ನೇ ಪಂದ್ಯದಲ್ಲಿ ಕೆಕೆಆರ್ ತಂಡ ಆರ್ಸಿಬಿ ವಿರುದ್ಧ 6 ವಿಕೆಟ್ಗಳಿಂದ ಹೀನಾಯವಾಗಿ ಸೋತಿದೆ ಸ್ನೇಹಿತರೆ. ಈ ಸೋಲಿನೊಂದಿಗೆ ಕಲ್ಕತ್ತಾ ತಂಡ ಟೂರ್ನಿಯಲ್ಲಿ 6ನೇ ಸೋಲನ್ನು ಎದುರಿಸುವ ಮೂಲಕ 3ನೇ ತಂಡವಾಗಿ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಇತ್ತ ಆರ್ಸಿಬಿ ತಂಡ ಈ ಪಂದ್ಯದಲ್ಲಿ ಭರ್ಜರಿ ವಿಕ್ಟರಿ ಬಾರಿಸುವುದರೊಂದಿಗೆ ಟೂರ್ನಿಯಲ್ಲಿ 8ನೇ ವಿಕ್ಟರಿ ಪಡೆದುಕೊಳ್ಳುವ ಮೂಲಕ 16 ಪಾಯಿಂಟ್ಸ್ಗಳೊಂದಿಗೆ ಸದ್ಯ ಅಂಕ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿ ಭದ್ರವಾಗಿ ಕುಳಿತುಕೊಂಡಿದೆ ಸ್ನೇಹಿತರೆ. ಇನ್ನು ಗೆಲುವಿನಲ್ಲಿ ವಿರಾಟ್ ಕೊಹ್ಲಿ ಭರ್ಜರಿ ಶತಕ ಸಿಡಿಸುವ ಮೂಲಕ ಆರ್ಸಿಬಿ ತಂಡದ ಗೆಲುವಿನ ರಿಯಲ್ ಹೀರೋ ಎನಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಈ ಮ್ಯಾಚ್ ನಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 192 ರನ್ ಕಲೆ ಹಾಕಿತು. ತಂಡದ ಪರ ಅಂಗಕ್ರಿಶ್ ರಘುವಂಶಿ 71 ಹಾಗೂ ರಿಂಕು ಸಿಂಗ್ ಆಜಿಯ 49 ರನ್ ಬಾರಿಸಿದರೆ ಇತ್ತ ಭುವನೇಶ್ವರ್, ಹೆಜಲ್ವುಡ್, ರಸಿಕ್ ಸಲಾಮ್ದಾರ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಳ್ಳುತ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ತಂಡಕ್ಕೆ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ ಸ್ನೇಹಿತರೆ. ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಉಗ್ರ ರೂಪದ ಬ್ಯಾಟಿಂಗ್ ಅವತಾರವನ್ನೇ ತಾಳಿದರು. ಕಳೆದೆರಡು ಪಂದ್ಯಗಳಲ್ಲಿ ಗೋಲ್ಡನ್ ಡಕೌಟ್ ಆಗಿದ್ದ ಕೊಹ್ಲಿಯನ್ನ ಕಟ್ಟಿ ಹಾಕುವಲ್ಲಿ ಇಂದು ಕೆಕೆಆರ್ ಬೌಲರ್ಗಳು ಸುಸ್ತಾದರು ಅಂತಾನೆ ಹೇಳಬಹುದು. ಅಂತಿಮವಾಗಿ ಆರ್ಸಿಬಿ 19.1 ಓವರ್ನಲ್ಲಿ 4 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಲೀಲಾಜಾಲವಾಗಿ ಚೇಸ್ ಮಾಡಿತ್ತು. ವಿರಾಟ್ ಕೊಹ್ಲಿ ಅಜೇಯ 105 ರನ್ ಬಾರಿಸುವುದರೊಂದಿಗೆ ಟೂರ್ನಿಯಲ್ಲಿ ಮೊದಲ ಸೆಂಚುರಿಯನ್ನ ಬಾರಿಸಿದರು. ಈ ಮುಖೇನವಾಗಿ ಆರ್ಸಿಬಿ ಈ ಮ್ಯಾಚ್ ನಲ್ಲಿ 6 ವಿಕೆಟ್ಗಳ ವಿಕ್ಟರಿ ಪಡೆದುಕೊಂಡಿದೆ. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದ ಕೆಕೆಆರ್ ನಾಯಕ ರಹಾನೆ ಈ ರೀತಿಯಾಗಿ ಹೇಳಿದ್ದಾರೆ. ಇದು ನಮಗೆ ಜೀರ್ಣಿಸಿಕೊಳ್ಳಲಾಗದ ಸೋಲಾಗಿದೆ. ಆರ್ಸಿಬಿ ಇಂದಿನ ಪಂದ್ಯದಲ್ಲಿ ನಮಗಿಂತ ಒಳ್ಳೆಯ ಹಾಗೂ ಕ್ವಾಲಿಟಿ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ. ಹೀಗಾಗಿ ಅವರಿಗೆ ಅಭಿನಂದನೆಗಳು. ಆದಾಗ್ಯೂ ನಾವು ನಮ್ಮ ತಪ್ಪುಗಳು ಹಾಗೂ ನಮ್ಮ ಲೋಪಗಳ ಮೇಲೆ ಕೆಲಸ ಮಾಡಬೇಕಾಗಿದೆ. ಒಂದು ತಂಡವಾಗಿ ಟೂರ್ನಮೆಂಟ್ ನಲ್ಲಿ ನಾವು ಈ ರೀತಿಯ ಪ್ರದರ್ಶನ ನೀಡಲು ಸಾಧ್ಯವಿಲ್ಲ. ಈ ಬಗ್ಗೆ ಅವಲೋಕನ ಮಾಡುವ ಅವಶ್ಯಕತೆ ಇದೆ ಎಂದು ರಹಾನೆ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು 190ಕ್ಕೂ ಅಧಿಕ ರನ್ಗಳನ್ನು ಚೇಸ್ ಮಾಡುವುದು ಕಷ್ಟಕರ. ಆದಾಗ್ಯೂ ವಿರಾಟ್ ಕೊಹ್ಲಿ ಚೇಸಿಂಗ್ ಮಾಡಿದ ರೀತಿ ಅವಿಸ್ಮರಣೀಯ. ಅವರನ್ನ ಚೇಸಿಂಗ್ ಮಾಸ್ಟರ್ ಏಕೆನ್ನುತ್ತಾರೆ ಎನ್ನುವುದಕ್ಕೆ ಮತ್ತೊಂದು ಎಕ್ಸಾಂಪಲ್ ಸಿಕ್ಕಿದೆ. ಕೊಹ್ಲಿ ಆಟಕ್ಕೆ ಕೊಹ್ಲಿಯೇ ಸರಿಸಾಟಿ ಎಂದು ಹೇಳುವ ಮೂಲಕ ಸೆಲ್ಯೂಟ್ ಮಾಡುವ ಸ್ಟೇಟ್ಮೆಂಟ್ ಅನ್ನ ರಹಾನೆ ನೀಡಿದ್ದಾರೆ. ಮಾತು ಮುಂದುವರಿಸಿದ ಅವರು, ಹೀಗಿದ್ರೂ ನಮ್ಮ ಬೌಲರ್ಗಳು ತೋರಿದ ಸಂಘಟಿತ ಪ್ರದರ್ಶನಕ್ಕೆ ಸೆಲ್ಯೂಟ್ ಮಾಡಲೇಬೇಕು. ನನಗೆ ಈಗ 37 ವರ್ಷ ವಯಸ್ಸು ಇರಬಹುದು, ಆದರೆ ನಾನು ಇಂದಿಗೂ ಕೂಡ ಯಂಗ್ ಆಗಿದ್ದೀನಿ. ತಂಡಕ್ಕಾಗಿ ಉತ್ತಮ ಕೊಡುಗೆ ನೀಡುವ ಹಂಬಲ ಹೊಂದಿದ್ದೇನೆ ಎಂದು ರಹಾನೆ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.